ಹಾಯ್, ನಾನಿವತ್ತು ಫ್ರೆಶ್ ಆಗಿರುವಂಥ ಬಂಗುಡೆ ಮೀನು ತೊಗೊಂಡು ಬಂದಿದ್ದೀನಿ. ಇದನ್ನು ನಾನು ಫ್ರೈ ಮಾಡೋಣ ಅಂತಿದ್ದೀನಿ. ಈ ಫ್ರೈಗೆ ಮಸಾಲೆ ತೆಗಿತಾ ಇದ್ದೀನಿ. ಮೊದಲಿಗೆ ಈ ರೀತಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಮೆಣಸನ್ನ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಅರಿಶಿನ ಹಾಕ್ಕೊಳ್ಳಿ. ಇಷ್ಟೊಂದು ಯಾಕೆ ಕಟ್ ಮಾಡಿ ಹಾಕಿದ್ದೀನಿ ಅಂತ ಕೇಳಬೇಡಿ, ಯಾಕಂದರೆ ಇದು ನಾನು ಮಿಕ್ಸಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸ್ವಲ್ಪ ದೊಡ್ಡದಾಗಿ ಹಾಕಿದರೆ, ಅದಕ್ಕೆ ಈ ರೀತಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಹಾಗೆ ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು, ಇದನ್ನೀಗ ಸಣ್ಣಾಗಿ ರುಬ್ಕೊಂಡು ತಗೊಂಬರ್ತೀನಿ. ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀನನ್ನ ನೋಡಿ. ಈ ರೀತಿ ಇದಕ್ಕೆ ನಾನು ರುಬ್ಬಿರುವಂಥ ಮಸಾಲೆ ಇದೆಯಲ್ಲ ಆವಾಗಲೇ, ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ಬಂಗುಡೆ ಮೀನಿಗೆ ಉಪ್ಪು ಖಾರ ಹುಳಿ ನಾವು ಕರೆಕ್ಟಾಗಿ ಹಾಕಿದ್ವಿ ಅಂದರೆ ಫ್ರೈ ಮಾಡಿದ ಮೇಲೆ ತಿನ್ನೋಕ್ಕಂತೂ ತುಂಬ ಟೇಸ್ಟಾಗಿರುತ್ತೆ. ಮಸಾಲ ಎಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನು ಚೆನ್ನಾಗಿ ಈ ಥರ ಹಚ್ಕೋಬೇಕು. ಈ ಮುಟ್ಟೆಗೆ ಮಸಾಲ ಹಚ್ಕೊಂಡು ಹೀಗೆ ಇಡ್ತಾ ಇದ್ದೀನಿ. ಈಗ ಎಲ್ಲ ಮೀನಿಗೂ ಅಂದರೆ ಒಂದು 3 ಮೀನು ತೊಗೊಂಡಿದ್ದೀನಲ್ಲ, ಅದಕ್ಕೆಲ್ಲ ಮಸಾಲ ಹಚ್ಕೋತಾ ಇದ್ದೀನಿ ಚೆನ್ನಾಗಿ. ಇದರ ಒಳಗಡೆ ಎಲ್ಲ ಹಾಕ್ಕೋಬೇಕು, ಆವಾಗ ಮೀನು ಚೆನ್ನಾಗಿ ಮಸಾಲ ಎಳ್ಕೊಳ್ಳುತ್ತೆ. ಈಗ ಇದನ್ನು ನಾನು ಒಂದು 1/4 ಗಂಟೆ ಅಂದರೆ 15 ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳೋಕ್ಕೆ. ಈಗ ನಾನು 15 ನಿಮಿಷದ ನಂತರ ಗ್ಯಾಸ್ ಹಚ್ಕೊಂಡು ಒಂದು ತವ ಇಡ್ತಾಯಿದ್ದೀನಿ. ಹಾಗೆ ತವಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತವ ಸ್ವಲ್ಪ ಬಿಸಿ ಆದಮೇಲೆ ಮೀನನ್ನ ನಾನು ತವದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೀನಿನ ಮೊಟ್ಟೆನೂ ಇದ್ರ ಜೊತೆನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಉಳಿದಿರೋ ಮಸಾಲನೆಲ್ಲ ಮತ್ತೆ ಇದಕ್ಕೆ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬೇಯೋಕ್ಕೆ ಬಿಡ್ತಾ ಇದ್ದೀನಿ. ಈಗ ಬೆಂದಿದೆ ಒಂದು ಸೈಡು, ಇದನ್ನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ನಾನಿದು ಬೇಯೋಕ್ಕೆ ಯಾಕೆ ಮುಚ್ಚಿಲ್ಲ ಅಂದರೆ, ಇದು ಮುಚ್ಚಿದ್ರೆ ನೀರು ಬಿಡುತ್ತೆ, ಅದಕ್ಕೆ ನಾನು ಮುಚ್ಚದೆ ಹಾಗೆ ಬೇಯೋಕ್ಕೆ ಬಿಟ್ಟಿದ್ದೆ. ಈಗ ಎಲ್ಲನೂ ಇವಾಗ ಹೀಗೆ ಉಲ್ಟಾ ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತೊಂದು ಸೈಡು ಮೀನು ಫ್ರೈ ಆಗುತ್ತೆ. ಈಗ ನೋಡಿ ಫ್ರೈ ಆಗಿದೆ, ಎರಡೂ ಸೈಡು ಫ್ರೈ ಆಗಿದೆ ನೋಡಿ. ಬಂಗುಡೆ ಮೀನಿನ ಫ್ರೈ ಈಗ ರೆಡಿ ಇದೆ. ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.